ನಾನು ಆ ಊರ್ದು ಹೇಳ್ತಾ ಇಲ್ಲ ಕಣ್ರಿ ಕತೆನಾ. ಬೇರೆ ಊರುಗಳೆಲ್ಲ ನೀವೆಲ್ಲ ನನ್ನ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಕೊಡಕ್ ಗೊತ್ತಿರನ್ರಿ, ನನ್ಗೆ ಗೊತ್ತಿಲ್ವೇನ್ರಿ? ಫೇಲ್ಯೂರ್ ಆಗಿದ್ ಮೋಟರ್ಗಳು, ಪಂಪ್ಗಳು, ಪೈಪ್ಗಳು ಎಲ್ಲ ಎಲ್ಲಿಟ್ಟಿದ್ರಿ? ಬೇರೆ ಗ್ರಾಮ ಪಂಚಾಯತಿಗಳದೆಲ್ಲ ಇಲ್ವೇನ್ರಿ? ಟೈಮ್ಲಿ ಅಡ್ಜಸ್ಟ್ ಮಾಡಕ್ಕಾಗಲ್ವೇನ್ರಿ? ನಿಮಗೆ ತೆಗೆದುಕೊಂಡು ಹೋಗಿ ಮಾಡಕ್ಕಾಗಲ್ವೇನ್ರಿ? ಕತೆ ಓದ್ತೀರಾ? ಅದಕ್ಕೆ ಹೇಳಿದ್ದು ನಾನು ಈ ಇಲಾಖೆಯಲ್ಲಿ ಮಣ್ಣೊತ್ತೆ ಬಂದಿದ್ದೀನಿ. ನಾನು ಯಾರು ಲೆಕ್ಕ ಕೊಡ್ತೀರಿ ಅದನ್ನ? ಎಲ್ಲಿ ಲೆಕ್ಕ ಇಟ್ಟಿದ್ದೀರಿ ಅದನ್ನ? ಏನ್ರಿ ಪಂಚಾಯತ್ ಇದೆ, ಅಲ್ಲಿ ಯಾರು ಕೊಟ್ಟಿದ್ದಾರೆ ಲೆಕ್ಕ? ನಿಮ್ಗೆ ಗೊತ್ತಿದೆಯಲ್ವ? ಅಲ್ಲೆಲ್ಲ ಲೆಕ್ಕಗಳು ಮಾಡಿಸಿ. ಸಾಹೇಬ್ರೆ ಪರ್ಚೇಸ್ ಮಾಡೋದೇ ಬೇಕಿಲ್ಲ, ಬೇಕಾಗಿಲ್ಲ ಸರ್. ಇವ್ರ ಹತ್ರ ಎಲ್ಲ ಇರುತ್ತೆ. ಪಕ್ಕದ ಮೋಟರ್ ಬೇರೆ ಕಡೆ ಈಗ ಹಂಗ ಹೇಳೋದು ಈ ಪರ್ಮಿಷನ್ ಅಂತ ಹೇಳ್ತಾರೆ. ಈಗ ಏನ್ ಹೇಳಿದ್ರು ಅವರು? ಏನ್ರಿ ನೀವು ನಮ್ಮನ್ನೇ ಯಾಮಾರಿಸ್ತಿರಲ್ರಿ? ಮಾಡಿ, ನಮ್ಗೆ ಸಾಲ್ವ್ ಆಗ್ಬೇಕು, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ಕೊಡ್ತೀವಿ. ನಾನು CO ಇದ್ದೀವಿ, ಮತ್ತೆ ನಮ್ಮ ಇಲಾಖೆ ಉಸ್ತುವಾರಿ ಸಚಿವರು ಕೂಡ ಅದೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು CM ಸಾಹೇಬರು ಕೂಡ ಅದೇ ಹೇಳಿದ್ದಾರೆ. ನೀವು ಮೀಟಿಂಗ್ ಅಲ್ಲೂ ಕೂಡ ಮಾಡಬಹುದು, ಇದಕ್ಕೆ ಎಕ್ಸಾಮ್ಷನ್ ಇದೆ. ಓಕೆ, ಮಾಡಿ. ಅದನ್ನು ಪಂಪು ಸಿಗುತ್ತೆ, ಮೋಟರ್ ಇರುತ್ತೆ, ಎಲ್ಲ ಇರುತ್ತೆ, ತಗೊಂಡು ಮಾಡ್ರಿ. ನಿಮ್ ತಾಲೂಕಲ್ಲಿ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನೀವು EO ಇದ್ದಾರಲ್ಲನ್ರಿ, ಬೋರ್ ಎತ್ತಿರೋವನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ರಿ? ಬೋರ್ ಫೇಲ್ಯೂರ್ ಆಗಿರೋ ಮೋಟರ್ಗಳು ಎಲ್ಲಿ ಇಟ್ಟಿದ್ರಿ? ನಾನು ಆ ಊರ್ದು ಹೇಳ್ತಾ ಇಲ್ಲ ಕಣ್ರಿ ಕತೆನಾ. ಬೇರೆ ಊರುಗಳೆಲ್ಲ ನೀವೆಲ್ಲ ನನ್ನ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಕೊಡಕ್ ಗೊತ್ತಿರನ್ರಿ, ನನ್ಗೆ ಗೊತ್ತಿಲ್ವೇನ್ರಿ? ಫೇಲ್ಯೂರ್ ಆಗಿದ್ ಮೋಟರ್ಗಳು, ಪಂಪ್ಗಳು, ಪೈಪ್ಗಳು ಎಲ್ಲ ಎಲ್ಲಿಟ್ಟಿದ್ರಿ? ಬೇರೆ ಗ್ರಾಮ ಪಂಚಾಯತಿಗಳದೆಲ್ಲ ಇಲ್ವೇನ್ರಿ? ಟೈಮ್ಲಿ ಅಡ್ಜಸ್ಟ್ ಮಾಡಕ್ಕಾಗಲ್ವೇನ್ರಿ? ನಿಮಗೆ ತೆಗೆದುಕೊಂಡು ಹೋಗಿ ಮಾಡಕ್ಕಾಗಲ್ವೇನ್ರಿ? ಕತೆ ಓದ್ತೀರಾ? ಅದಕ್ಕೆ ಹೇಳಿದ್ದು ನಾನು ಈ ಇಲಾಖೆಯಲ್ಲಿ ಮಣ್ಣೊತ್ತೆ ಬಂದಿದ್ದೀನಿ. ನಾನು ಯಾರು ಲೆಕ್ಕ ಕೊಡ್ತೀರಿ ಅದನ್ನ? ಎಲ್ಲಿ ಲೆಕ್ಕ ಇಟ್ಟಿದ್ದೀರಿ ಅದನ್ನ? ಏನ್ರಿ ಪಂಚಾಯತ್ ಇದೆ, ಅಲ್ಲಿ ಯಾರು ಕೊಟ್ಟಿದ್ದಾರೆ ಲೆಕ್ಕ? ನಿಮ್ಗೆ ಗೊತ್ತಿದೆಯಲ್ವ? ಅಲ್ಲೆಲ್ಲ ಲೆಕ್ಕಗಳು ಮಾಡಿಸಿ. ಸಾಹೇಬ್ರೆ ಪರ್ಚೇಸ್ ಮಾಡೋದೇ ಬೇಕಿಲ್ಲ, ಬೇಕಾಗಿಲ್ಲ ಸರ್. ಇವ್ರ ಹತ್ರ ಎಲ್ಲ ಇರುತ್ತೆ. ಪಕ್ಕದ ಮೋಟರ್ ಬೇರೆ ಕಡೆ ಈಗ ಹಂಗ ಹೇಳೋದು ಈ ಪರ್ಮಿಷನ್ ಅಂತ ಹೇಳ್ತಾರೆ. ಈಗ ಏನ್ ಹೇಳಿದ್ರು ಅವರು? ಏನ್ರಿ ನೀವು ನಮ್ಮನ್ನೇ ಯಾಮಾರಿಸ್ತಿರಲ್ರಿ? ಮಾಡಿ, ನಮ್ಗೆ ಸಾಲ್ವ್ ಆಗ್ಬೇಕು, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ಕೊಡ್ತೀವಿ. ನಾನು CO ಇದ್ದೀವಿ, ಮತ್ತೆ ನಮ್ಮ ಇಲಾಖೆ ಉಸ್ತುವಾರಿ ಸಚಿವರು ಕೂಡ ಅದೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು CM ಸಾಹೇಬರು ಕೂಡ ಅದೇ ಹೇಳಿದ್ದಾರೆ. ನೀವು ಮೀಟಿಂಗ್ ಅಲ್ಲೂ ಕೂಡ ಮಾಡಬಹುದು, ಇದಕ್ಕೆ ಎಕ್ಸಾಮ್ಷನ್ ಇದೆ. ಓಕೆ, ಮಾಡಿ. ಅದನ್ನು ಪಂಪು ಸಿಗುತ್ತೆ, ಮೋಟರ್ ಇರುತ್ತೆ, ಎಲ್ಲ ಇರುತ್ತೆ, ತಗೊಂಡು ಮಾಡ್ರಿ. ನಿಮ್ ತಾಲೂಕಲ್ಲಿ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನೀವು EO ಇದ್ದಾರಲ್ಲನ್ರಿ, ಬೋರ್ ಎತ್ತಿರೋವನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ರಿ? ಬೋರ್ ಫೇಲ್ಯೂರ್ ಆಗಿರೋ ಮೋಟರ್ಗಳು ಎಲ್ಲಿ ಇಟ್ಟಿದ್ರಿ? ನಾನು ಆ ಊರ್ದು ಹೇಳ್ತಾ ಇಲ್ಲ ಕಣ್ರಿ ಕತೆನಾ. ಬೇರೆ ಊರುಗಳೆಲ್ಲ ನೀವೆಲ್ಲ ನನ್ನ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಕೊಡಕ್ ಗೊತ್ತಿರನ್ರಿ, ನನ್ಗೆ ಗೊತ್ತಿಲ್ವೇನ್ರಿ? ಫೇಲ್ಯೂರ್ ಆಗಿದ್ ಮೋಟರ್ಗಳು, ಪಂಪ್ಗಳು, ಪೈಪ್ಗಳು ಎಲ್ಲ ಎಲ್ಲಿಟ್ಟಿದ್ರಿ? ಬೇರೆ ಗ್ರಾಮ ಪಂಚಾಯತಿಗಳದೆಲ್ಲ ಇಲ್ವೇನ್ರಿ? ಟೈಮ್ಲಿ ಅಡ್ಜಸ್ಟ್ ಮಾಡಕ್ಕಾಗಲ್ವೇನ್ರಿ? ನಿಮಗೆ ತೆಗೆದುಕೊಂಡು ಹೋಗಿ ಮಾಡಕ್ಕಾಗಲ್ವೇನ್ರಿ? ಕತೆ ಓದ್ತೀರಾ? ಅದಕ್ಕೆ ಹೇಳಿದ್ದು ನಾನು ಈ ಇಲಾಖೆಯಲ್ಲಿ ಮಣ್ಣೊತ್ತೆ ಬಂದಿದ್ದೀನಿ. ನಾನು ಯಾರು ಲೆಕ್ಕ ಕೊಡ್ತೀರಿ ಅದನ್ನ? ಎಲ್ಲಿ ಲೆಕ್ಕ ಇಟ್ಟಿದ್ದೀರಿ ಅದನ್ನ? ಏನ್ರಿ ಪಂಚಾಯತ್ ಇದೆ, ಅಲ್ಲಿ ಯಾರು ಕೊಟ್ಟಿದ್ದಾರೆ ಲೆಕ್ಕ? ನಿಮ್ಗೆ ಗೊತ್ತಿದೆಯಲ್ವ? ಅಲ್ಲೆಲ್ಲ ಲೆಕ್ಕಗಳು ಮಾಡಿಸಿ. ಸಾಹೇಬ್ರೆ ಪರ್ಚೇಸ್ ಮಾಡೋದೇ ಬೇಕಿಲ್ಲ, ಬೇಕಾಗಿಲ್ಲ ಸರ್. ಇವ್ರ ಹತ್ರ ಎಲ್ಲ ಇರುತ್ತೆ. ಪಕ್ಕದ ಮೋಟರ್ ಬೇರೆ ಕಡೆ ಈಗ ಹಂಗ ಹೇಳೋದು ಈ ಪರ್ಮಿಷನ್ ಅಂತ ಹೇಳ್ತಾರೆ. ಈಗ ಏನ್ ಹೇಳಿದ್ರು ಅವರು? ಏನ್ರಿ ನೀವು ನಮ್ಮನ್ನೇ ಯಾಮಾರಿಸ್ತಿರಲ್ರಿ? ಮಾಡಿ, ನಮ್ಗೆ ಸಾಲ್ವ್ ಆಗ್ಬೇಕು, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನಿಮ್ಗೆ ಏನ್ ಸಪೋರ್ಟ್ ಬೇಕು ಹೇಳಿ, ನಾವು ಮಾಡ್ಕೊಡ್ತೀವಿ. ನಾನು CO ಇದ್ದೀವಿ, ಮತ್ತೆ ನಮ್ಮ ಇಲಾಖೆ ಉಸ್ತುವಾರಿ ಸಚಿವರು ಕೂಡ ಅದೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು CM ಸಾಹೇಬರು ಕೂಡ ಅದೇ ಹೇಳಿದ್ದಾರೆ. ನೀವು ಮೀಟಿಂಗ್ ಅಲ್ಲೂ ಕೂಡ ಮಾಡಬಹುದು, ಇದಕ್ಕೆ ಎಕ್ಸಾಮ್ಷನ್ ಇದೆ.